ಅವರೇ ಅಣ್ಣವರೇ BK ಅಯ್ಯರ್ ಅಂತ ನಾನು ಹೇಳಲ್ಲ ನಿಮ್ಗೆ ಗಿರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂತ ಸರ್ ಅವ್ರ ಅಧ್ಯಕ್ಷರು ಅದಕ್ಕೆ ಇದು ಗೋಶಾಲೆಲ್ಲ ಅವರೇ ನಡೆಸ್ತಾರು सर इसको कितना साल हो गया इसको अभी ये तीसरी बार बच्चा देगी 2 बच्चा दिया कितना दूध देगा सर ये 18 20 ಇವ್ರ ಹತ್ರ ಇರೋ ಹಸುಗಳು ಹಾಲುಗಳೇ ಡ್ರೈ ಆಗಲ್ಲ ನೀವು 7 ತಿಂಗಳು 8 ತಿಂಗಳು ಕರಿತಿದ್ರು ಇದು ನೋಡಿ ಅದು ಇನ್ನೊಂದು 3 ದಿನದಲ್ಲಿ ಕರ ಹಾಕತ್ತಂತ ಇವಾಗ ಹಾಲು ಕರಿತಾ ಇದೆ ಅಂತೆ 10 ದಿನದಲ್ಲಿ ಕರ ಹಾಕೋಂಗಿದ್ರು ಇವಾಗ 5 ಲೀಟರ್ ಇದೆ ಹಾಲು ಡ್ರೈ ಆಗ್ತಾ ಇಲ್ಲ ಅಂತೆ ನೋಡಿ ಅವಾಗಲೇ ಇದು ಕರೆದ್ರು 7 ಲೀಟರ್ ಕರೆದ್ರಲ್ಲ ಇದು 7 ತಿಂಗಳು ಫಲಾಗಿದೆ ಮೊದಲನೇ ಸತಿ ಕರು ಹಾಕಿರೋಂಥ ತಳಿ ಇದು ಎಷ್ಟಿಷ್ಟು ಹಾಲು ಕರಿತಾ ಇದಾವೆ ಒಂದೊಂದು ಬಕೆಟ್ ತುಂಬ್ತಾ ಇದಾವೆ ಒಂದೊಂದು ಹಸುಗಳು ಯುವ ರೈತರು ಇರ್ತೀವಲ್ಲ ಇಂಥವ್ರ ಹತ್ರ ಮಾರ್ಗದರ್ಶನ ತಗೊಂಡು ಹಸುಗಳು ಬೇಕಾ ನೇರವಾಗಿ ಕರ್ಕೊಂಬಂದೇ ಕೊಡಿಸ್ತೀವಿ ನಾವು ಇದ್ರಲ್ಲಿ ಯಾವತ್ತೂ ಬ್ರೋಕರೇಜ್ ಮಾಡಿಲ್ಲ ಈಗ ಇದ್ರಲ್ಲಿ ಬರೋ ಕರುಗಳಿಗೆ ಇದ್ರಲ್ಲಿ ಕ್ರಾಸ್ ಮಾಡ್ಸಲ್ಲ ಅವರು ಅಲ್ಲೊಂದು ಓರಿ ಇತ್ತಲ್ಲ ಆ ಓರಿನಲ್ಲಿ ಇದು ಕ್ರಾಸ್ ಮಾಡಿಸ್ಕೊಂತಾರೆ ಇನ್ ಬ್ರೀಡಿಂಗ್ ಮಾಡಲ್ಲ ಅವರು ನಮಸ್ಕಾರ ಸರ್ ನಮಸ್ತೆ ಹೇಳಿ ನಮಸ್ತೆ ಸರ್ ಈಗ ನಾವು ಎಲ್ಲಿದ್ದೀವಿ ಅಂತ ನಮಗೆ ಹಂಗೆ ತಿಳಿಸ್ಕೊಡಿ ಸೊ ಇಲ್ಲೇನು ತುಂಬಾ ಗಿರ್ರಸ್ಗಳು ಕಾಣ್ತಾ ಇದಾವೆ ಹೌದು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡಿ ಸರ್ ನಾವು ಫಸ್ಟ್ ಎಲ್ಲಿದ್ದೀವಿ ಹೇಳಿ ಸರ್ ಸರ್ ಈಗ ನಾವು ಫಸ್ಟ್ ಬಂದು ಗುಜರಾತ್ ಮೋರ್ಬಿ ಹತ್ರ ಇದ್ದೀವಿ ಮೋರ್ಬಿನಲ್ಲಿ ಬಂದು ಇವರು BK ಅಯ್ಯರ್ ಅಂತ ಓಕೆ BK ಅಯ್ಯರ್ ಬಂದು ಇಡೀ ಗುಜರಾತ್ಗೆ ನಂಬರ್ 1 ಟಾಪ್ ಬ್ರೀಡರು ಸುಮ್ಮನೆ ಅವ್ರವ್ರು ಎಲ್ಲ ಹೆಸರು ಹೇಳ್ಕೊಂಡು ಹೋಗ್ಬೋದು ಇವ್ರು ಬಂದು ಗುಜರಾತ್ ಅಲ್ಲಿ ಗಿರ್ ಬ್ರೀಡ್ ಅಸೋಸಿಯೇಷನ್ ಅಂತಿದೆ ಓಕೆ ಆ ಒಂದು ಅಸೋಸಿಯೇಷನ್ ಪ್ರೆಸಿಡೆಂಟ್ ಇವರು ಓಕೆ ಇವ್ರನ್ನ ಬಿಟ್ರೆ ಬ್ರೀಡರ್ ಮುಂದೆ ಯಾರು ಇಲ್ಲ ನೋಡ್ಬೋದು ಇವ್ರ ಹತ್ರ ಯಾವ ರೀತಿ ಓರಿ ಇದೆ ಪ್ಯೂರ್ ಶುದ್ಧವಾದ ಗಿರ್ ನಾನು ಹೇಳ್ತಾ ಇದ್ದೆ ಕಿವಿ ನೋಡಿ ಒಂದಕ್ಕೊಂದು ಟಚ್ ಆಗ್ಬೇಕು ಅಂತ ಹೌದು ಸರ್ ಕತ್ತಿನ ಕೆಳಗಡೆ ನೋಡಿ ನೀವು ಹೌದು ಈ ತರ ತಳಿ ಇದ್ರೆ ದೇಸಿ ತಳಿ ಪ್ಯೂರ್ ಇದ್ರೆ ಮಾತ್ರ ನಮ್ಗೆ ಈ ಗಿರ್ ತಳಿಗಳಲ್ಲಿ ದಿನಕ್ಕೆ ಒಂದು ಟೈಮ್ಗೆ 8 ರಿಂದ 10 ಲೀಟರ್ ತನಕ ಕರೆಯೋ ಹಸುಗಳು ಸಿಗುತ್ತೆ ನಾನು ಹೇಳ್ತಾ ಇದ್ದೆ ನೀವೆಲ್ಲ ನಂಬ್ತಾ ಇರ್ಲಿಲ್ಲ ನಮ್ಮ ಫಾರಮ್ ಅಲ್ಲೂ ಕರ್ ತೋರಿಸಿದೀನಿ ಹಲವು ಹಸುಗಳು ನಾವು ಇಂಥವ್ರ ಹತ್ರನೇ ತರೋದು ನಾವು ಯಾವುದೇ ಹಸುಗಳು ತಂದ್ರು ಈ ತರ ಬ್ರೀಡರು ರಿಜಿಸ್ಟ್ರೇಷನ್ ಇದ್ರೇನೆ ನಾವು ಅವ್ರ ಹತ್ರ ತಂದ್ರೆ ಅವ್ರ ಪಕ್ಕ ಒಂದು ಬ್ರೀಡು ಎಲ್ಲ ಒಂದು ರೆಕಗ್ನೈಸ್ ಮಾಡಿರ್ತಾರೆ ಬುಕ್ಗಳಲ್ಲಿ ಯಾವ ತರ ಸರ್ ಪ್ರತಿಯೊಂದು ತಳಿನೂ ಈಗ ನೋಡಿ ಹಾಲು ಕರೀತಾರ ಹುಡುಗರು ನೋಟ್ ಮಾಡ್ತಾರೆ ಯಾವ ಹಸು ಎಷ್ಟು ಕರೀತು ಬೆಳಗ್ಗೆ ಎಷ್ಟು ಕರೀತು ಸಂಜೆ ಎಷ್ಟು ಕರೀತು ಮತ್ತೆ ಅದು ಕ್ರಾಸ್ ಮಾಡ್ರೆ ಯಾವ ಒಂದು ಓರಿಯಿಂದ ಕ್ರಾಸ್ ಮಾಡಿದೀವಿ ಅದೊಂದು ವಂಶವೃಕ್ಷ ಇಟ್ಕೊಂತಾರ ಅವ್ರು ಚಾಟ್ ತರ ಓಕೆ ಮತ್ತೆ ಇದ್ರಲ್ಲಿ ಕ್ರಾಸ್ ಆಗಿ ಕರು ಬಂದಿರತ್ತಲ್ಲ ಆ ಕರುಕ್ ಮತ್ತಿದೇ ನಂದಿನೆಲ್ಲ ಅವ್ರು ಕ್ರಾಸ್ ಮಾಡ್ಸಲ್ಲ ಬೇರೆ ಇನ್ನೊಂದು ಬ್ಲಡ್ ಲೈನ್ ನಂದಿ ಬೇರೆ ನಂದಿನ ಸುಮ್ಮನೆ ಅವ್ರ ಬ್ಲಡ್ ಲೈನ್ ಅಂತಾರೆ ಅಷ್ಟೇ ಆ ಒಂದೇ ಈಗ ನಮ್ದ್ರಲ್ಲಿ ಈಗ ಒಂದೇ ಗೋತ್ರದವ್ರಿಗೆ ಹೇಗೆ ಹೆಣ್ಮಕ್ಳು ನಾವು ಕೊಡಲ್ಲ ಮನೆ ಕೊಡಲ್ಲ ಆ ರೀತಿ ಇದ್ರಲ್ಲೂ ಗಿರಸುಗಳಲ್ಲೂ ಅದೊಂದು ಸಂಪ್ರದಾಯ ಇದೆ ಏನಕ್ಕೆ ಸರ್ ಉದ್ದೇಶ ಏನಂತ ಸರ್ ಏನಂದ್ರೆ ಒಂದೇ ಜೆನೆಟಿಕ್ಸ್ ಬಿಟ್ರೆ ಅದರಲ್ಲಿ ಹಸುಗಳು ಕುಳ್ಳ ಆಗೋದು ಅಥವಾ ದೃಷ್ಟಿ ಇಲ್ದ್ರಿ ನಮ್ದ್ರಲ್ಲಿ ಒಂದೇ ಗೋತ್ರಕ್ಕೆ ಯಾಕೆ ನಾವು ಹೆಣ್ಮಕ್ಳು ಕೊಡಲ್ಲ ಹೇಳಿ ಕರೆಕ್ಟ್ ಒಂದೇ ರಕ್ತದವ್ರ ವಂಶಾವಳಿ ಇರುತ್ತೆ ಅಂತ ಅಷ್ಟೇ ಒಂದು ವಂಶ ಬದಲಾಯಿಸಿದ್ರೆ ಅವ್ರಿಗೂ ಒಳ್ಳೇದು ಇವ್ರಿಗೂ ಒಳ್ಳೇದು ಆ ರೀತಿ ಬೆಳವಣಿಗೆ ಆಗ್ಬೋದು ಆ ರೀತಿ ಹಸುಗಳು ಒಂದೇ ರಕ್ತದಲ್ಲಿ ಬರಬಾರ್ದು ಅಂತ ಅಷ್ಟೇ ಈಗ ಉದಾಹರಣೆಗೆ ಇದ್ರ ಮಗಳು ಬರುತ್ತೆ ಇದ್ರ ಮಗಳು ಬಂದ್ರೆ ಇದ್ರಲ್ಲಿ ಕ್ರಾಸ್ ಮಾಡ್ಸಲ್ಲ ಅವ್ರು ಬೇರೆ ಇವ್ರದೇ ಬೇರೆ ನಂದಿ ಇರುತ್ತೆ ಇನ್ನೊಂದು ತಾಯಿ ಇದು ಅಥವಾ ಇನ್ನೊಂದ್ರದ್ದು ಆ ನಂದಿಯಿಂದ ಅದು ಕ್ರಾಸ್ ಮಾಡಿಸ್ಕೊಂತಾರೆ ಆ ರೀತಿ ಅವರು ಒಂದು ವಂಶವೃಕ್ಷ ತರ ಬರ್ಕೊಂತಾರೆ ಸೊ ನಾವು ಇಲ್ಲಿ ನೋಡ್ತಿರೋದು ಬರೀ ಗಿರ್ರಸ್ತು ಮಾತ್ರ ಕಾಣ್ತಾ ಇದೆ ಹೌದೌದು ಸೊ ಇದೊಂದೇ ನಂದಿ ಎಲ್ಲ ಇನ್ನು ತುಂಬಾ ಈ ಕಡೆ ಎಲ್ಲ ಇವ್ರ ಹತ್ರ ನಂದಿಗಳೇ 10 ನಂದಿಗಳಿದೆ ಟಾಪ್ ಬ್ರೀಡರ್ ಇವರು ಬರೀ ಒಂದು ಓರಿ ಬೆಲೆ 1 ಕೋಟಿ ರೂಪಾಯಿ ಇದು 1 ಕೋಟಿ ನೀವು 1 ಕೋಟಿ ಕೊಟ್ಟರು ಸಿಕ್ಕಲ್ಲ ಆ ರೀತಿ ಕೇಳಿದ್ದಾರೆ ಮಾರಾಟಕ್ಕೆ ಇದುವರೆಗೂ ಅವ್ರು ಕೊಡ್ತಾ ಇಲ್ಲ ಅದ್ ನೋಡ್ಬೋದು ಯಾವ ರೀತಿ ಶುದ್ಧ ಇದೆ ಅಂತ ನೋಡಿ ಕತ್ತಿನ ಕೆಳಗಡೆ ಆಟೋಮೆಟಿಕ್ ಆಗಿ ಕಿವಿಗಳು ಟಚ್ ಆಗತ್ತೆ ಒಂದಕ್ಕೊಂದು ಹೌದು ಸರ್ ಹೌದು ಆ ಒಂದು ಶುದ್ಧತೆ ನೋಡ್ಬೋದು ನೀವು ಕಣ್ಣಾಗ್ಲಿ ಕೊಂಬಾಗ್ಲಿ ಅದ್ರ ಗಾತ್ರ ನೋಡಿ ಯಾವ ರೀತಿ ಇದೆ ನೀವು ಈ ಫಾರಮ್ ಅಲ್ಲಿ ಯಾವುದೇ ಹಸು ನೋಡಿ ಮಿನಿಮಮ್ 8 ಲೀಟರ್ ಮೇಲೇನೆ ಒಂದ್ ಟೈಮ್ಗೆ 8 ಲೀಟರ್ ಕೆಳಗಡೆ ಇರೋ ಹಸುಗಳು ಅವ್ರು ಒಂದು ತಿಟ್ಟಿಲ್ಲ ಆ ರೀತಿ ಪರಿಶುದ್ಧವಾದಂತ ತಳಿ ಇರೋರ ಹತ್ರ ನಾವು ತಗೊಂಡ್ಬಂದು ನಾವು ಬೆಳವಣಿಗೆ ಮಾಡ್ಕೊಂಡ್ರೆ ನಾವು ರೈತರು ನಾವು ಡೆವಲಪ್ಮೆಂಟ್ ಆಗ್ಬೋದು ಸುಮ್ಮನೆ ರೋಡಲ್ಲಿ ಈಗ ಬರ್ತಾ ರೋಡಲ್ಲಿ ನಿಮ್ಗೆ ಎಷ್ಟೊಂದು ಹಸುಗಳು ತೋರಿಸ್ಕೊಂಬಂದೆ ಬಿಡಾಡಿ ದನಗಳು ಹೌದು ಸರ್ ಅಂತ ದನಗಳನ್ನ ಎತ್ಕೊಂಡ್ಬಂದು ಸುಮ್ಮನೆ ರೈತರಿಗೆ ಮಾರಾಟ ಮಾಡ್ಬಿಟ್ಟು ಗಿರ್ ಅಂತೇಳಿ ಪಾಪ ರೈತರಿಗೆಲ್ಲ ಮೋಸ ಮಾಡ್ತಾ ಇದಾರೆ ಮೈನ್ ಅದೇ ಸರ್ ಪ್ರಾಬ್ಲಮ್ ಆಗ್ತಿರೋದು ಸೊ ಅದೇನು ಕರೆಕ್ಟಾಗಿ ಮೂಲ ತಳಿ ಗೊತ್ತಿರಲ್ಲ ಆಮೇಲೆ ಅದು ಪ್ಯೂರ್ ಇದೆಯಲ್ಲ ಅಂತ ಗೊತ್ತಿರಲ್ಲ ಹೌದು ನೋಡಕ್ ಗಿರ್ ತರ ಇದ್ರೆ ಅದು ಗಿರ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ಮಾಹಿತಿ ಇರಲ್ಲ ಗಿರ್ ಯಾವ ರೀತಿ ಇರಬೇಕು ಏನು ಅಂತ ನಾನು ಮನೆಯೆಲ್ಲ ಕೃಷಿ ಮೇಳದಲ್ಲೆಲ್ಲ ಸುಮಾರು ಜನ ಕೇಳಿದ್ದೀನಿ ಗಿರು ನಾವು ನಾರ್ಮಲ್ ಜನಗಳು ಹೇಗೆ ಅದನ್ನ ರೆಕಗ್ನೈಸ್ ಮಾಡೋದು ಯಾವ ರೀತಿ ಅದು ಪರಿಶುದ್ಧ ಇದೆ ಸಿಂಪಲ್ ಆಗಿ ಯಾವ ರೀತಿ ನೋಡ್ಬೇಕು ಅನ್ನೋದು ನಾನು ಹೇಳಿ ನೋಡಿ ಕಿವಿ ಒಂದಕ್ಕೊಂದು ಮುಖ್ಯವಾಗಿ ತಾಗಬೇಕು ಮೇಯ್ನು ಆಮೇಲೆ ಕೊಂಬು ನಾನು ಹೇಳ್ದೆ ತಲೆಯಿಂದ ಕೆಳಗಡೆ ಬಂದು ಯಾವ ಕಡೆನಾದ್ರೂ ಹೋಗಿರ್ಲಿ ಆಗಿದ್ರೆ ಮಾತ್ರ ಶುದ್ಧ ಗಿರು ನೋಡಿ ನೀವು ಯಾವ ರೀತಿ ಕೊಂಬು ಕೆಳಗಡೆ ಬಂದು ಹಿಂಗ್ ಬಂದಿದೆ ಹೌದು ಸೀದಾ ಮೇಲೆ ಹೋಗಿರೋವೆಲ್ಲ ಕಾಂಕ್ರೀಟ್ ಕ್ರಾಸ್ ಇರೋವೆಲ್ಲ ಮಾರಾಟ ಮಾಡಿ ಗಿರು ಅಂತಾರೆ ಪರಿಶುದ್ಧತೆ ಇರೋದು ಗಂಗತೋಲ್ ನೋಡಿ 1 ಅಡಿ ಇದೆ ಇದಕ್ಕೆ ಹೌದು ಸರ್ ಊರಿಗೆ ಹಸುಗಳಲ್ಲೂ ನೋಡ್ಬೋದು ನೀವು ಎಲ್ಲದಕ್ಕೂ ಆರ್ಡರ್ ಯಾವ ರೀತಿ ಇದೆ ಅಂತ ಮತ್ತೆ ಈಗ ಬನ್ನಿ ಹಾಲು ಕರೆಯೋದೆಲ್ಲ ತೋರಿಸ್ತೀನಿ ನಿಮಗೆ ಯಾವ್ಯಾವ ರೀತಿ ಹಾಲು ಬರುತ್ತೆ ಅಂತ ಪ್ರತಿಯೊಂದು ಹಸುಗಳು ನೋಡ್ಬೋದು ಬನ್ನಿ ಸರ್ ಆಯ್ತು ಬರ್ತಾ ಇದ್ದಾರೆ ನಮ್ಮ BK ಅಯ್ಯರ್ ಸರ್ ಇವರೇ ಅಧ್ಯಕ್ಷರು कैसा लगा बहुत बढ़िया सर ಓಕೆ
ಅಲ್ಲ ಸರ್ ಅವ್ರು ಈಸಿಯಾಗಿ ಹೋಗಿ ಮುಟ್ತಾ ಇದಾರಲ್ವಾ ಅದೇನು ಸರ್ ಅವರೇ ಮಾಲೀಕ, ಆಯದಾಗ್ಲಿ. ಅವರೇ ಅಣ್ಣವರೇ ಬಿ ಕೆ ಅಯ್ಯರ್ ಅಂತ. ನಾನು ಹೇಳಲ್ಲ ನಿಮಗೆ ಗಿರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂತ. ಸರ್ ಅವ್ರ ಅಧ್ಯಕ್ಷರು ಅದಕ್ಕೆ. ಇದು ಗೋಶಾಲೆಲ್ಲ ಅವರೇ ನಡೆಸ್ತಾರೆ. ಸ್ವಂತ ಅವರು ಇದೊಂದು ಬ್ರೀಡ್ ಡೆವಲಪ್ಮೆಂಟ್ ಮಾಡಿ ನಮ್ಮಂಥ ರೈತರಿಗೆ ಡೆವಲಪ್ಮೆಂಟ್ ಆಗಲಿ ನಾವು ಬಂದು ಮಾತಾಡಿದ್ದಕ್ಕೆ ಕೊಡಲ್ಲ ಅಂದ್ರೆ ಸ್ಟಾರ್ಟಿಂಗಲ್ಲಿ ಸುಮಾರು ಒಂದು 5-6 ವರ್ಷ ಬಂದು ಹೋದ. ಈ ಸತಿ ನಾನು ಒಂದು 100 ಹಸು ಬೇಕು ಅಂತ ಕೇಳಿದ್ದಕ್ಕೆ ಅವ್ರೇನೋ ಒಂದು ದೊಡ್ಡ ಮನಸ್ಸು ಮಾಡಿದ್ದಾರೆ. ಈ ಒಂದು ತಳಿ ಎತ್ಕೊಂಡೋಗಿ ನಮ್ಮ ಪ್ರತಿಯೊಂದು ನಮ್ಮ ಬೆಂಗಳೂರಲ್ಲೂ ನಮ್ಮ ಕರ್ನಾಟಕದಲ್ಲೂ ಈ ಒಂದು ತಳಿನ ಅಭಿವೃದ್ಧಿ ಮಾಡಿ ಎಲ್ಲರಿಗೂ ರೈತರಿಗೆ ಅನುಕೂಲ ಆಗೋ ರೀತಿ ನಾನೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲ ರೈತರಿಗೂ ಒಳ್ಳೇದಾಗಲಿ. ನೋಡ್ಬೋದು ನೀವು ಯಾವ ರೀತಿ ಪರಿಶುದ್ಧತೆ ಇರೋ ಗಿರ್ಗಳು ಯಾವ ರೀತಿ ಇರತ್ತೆ ಅಂತ. ಈಗ ಆಲ್ರೆಡಿ ನಿಮ್ಮ ಪುಷ್ಟವಾಗಿದ್ದಾವೆ. ನಿಮ್ಮ ಗೋಶಾಲೆಯಲ್ಲಿ ಇರೋದು ಇವ್ರದ್ದೇನೋ ಹಸುನ ಹೆಂಗೆ ಸರ್? ಸರ್ ಇಂಥ ಬ್ರೀಡರ್ ಹತ್ರ ಒಂದು 4-5 ಜನ ಬ್ರೀಡರ್ ಹತ್ರ ನಾನು ಕಲೆಕ್ಟ್ ಮಾಡ್ಕೊಂಬಂದು ಜೋಡಿಸ್ಕೊಂಡಿದ್ದೀನಿ. ಒಂದೊಂದು ಬ್ರೀಡರ್ ಹತ್ರ ನಮ್ಮ ರಮೇಶ್ ರೂಪಾಲಿ ಅವ್ರು ಇದ್ದಾರೆ ಗೊಂಡಾಲಲ್ಲಿ, ಅವ್ರ ಹತ್ರನೂ ಓರಿ ತಂದಿದ್ದೀನಿ, ಹಸು ತಂದಿದ್ದೀನಿ, ಇವ್ರ ಹತ್ರನೂ ತಗೊಂಡೋಗಿದ್ದೀನಿ. ಈ ರೀತಿ ಹಲವಾರು ಇನ್ನೂ ಬ್ರೀಡರ್ಗಳು 5-6 ಜನ ಇದ್ದಾರೆ. ನಾನು ಪರಿಚಯ ಮಾಡ್ತೀನಿ ಒಬ್ಬೊಬ್ರದ್ದು. ನಾನು ಈ ಥರ ಸೆಲೆಕ್ಟೆಡ್ ಮಾಡಿ ಇಂಥವ್ರ ಹತ್ರ 1-2 ತಗೊಂಬಂದಿದ್ದೀನಿ. ಅಲ್ಲ ಸರ್, ನೀವು ರೇಟ್ ಏನಕ್ಕೆ ಅಷ್ಟು ಇರುತ್ತೆ ಅಂದ್ರೆ ಇಲ್ಲಿ ಬಂದು ನಾವು ನೋಡಿದ ಮೇಲೆ ಗೊತ್ತಾಗ್ತಾ ಇದೆ. ಹೌದೌದು. ಸೊ ಅದು ಜೆನೆಟಿಕ್ಸ್ ಆಗ್ಬೋದು, ಅದಿರೋ ರೀತಿ ಆಗ್ಬೋದು, ಅದು ಹಾಲು ಕರಿತರ ನೋಡಿದ್ವಿ ನಾವು ಆಗಲೇ. ಹೌದೌದು. ಸೊ ಹಂಗಾಗಿ ಪ್ಯೂರ್ ಇರೋ ಈಗ ಗೋಲ್ಡ್ಗೆ ಹೆಂಗೆ 24 ಕ್ಯಾರೆಟ್ಗೆ ಎಷ್ಟು ಬೆಲೆ ಇದೆ ಸರ್? ಇದ್ದೇ ಇರುತ್ತೆ. ಅದು ಪರಿಶುದ್ಧ ಇದೆ ಅಂದ್ರೆ ಯಾರು ಬೆಲೆ ಕೊಡೋಕೆ ಯಾರು ಬೇಕಾದ್ರೂ ಬಂದು ನೋಡ್ರೇನೆ ಅದ್ರ ಬಂಡವಾಳ ಗೊತ್ತಾಗೋದು. ಸುಮ್ಮನೆ ನಾವೆಲ್ಲ ಕೂತ್ಕೊಂಡು ಗಿರ್ ಅಂದ್ರೆ ಆಗಲ್ಲ. ಕರೆಕ್ಟ್. ಇಂಥವ್ರ ಹತ್ರ ಬಂದು ಮಾಹಿತಿ ಪಡ್ಕೊಂಡು ತರಬೇತಿ ಪಡೆದ್ರೇನೆ ನಮ್ಗೆ ಆಗೋದು. ನಾನು ಪ್ರತಿಯೊಬ್ಬರ ಹತ್ರನೂ 10-15 ದಿನ ನೋಡಿ ಇಲ್ಲೇ ಇದ್ದು ಕಲ್ತ್ಕೊಂಡವ್ರು ಇದ್ರೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ನನಗೆ. ಓಕೆ ಸರ್ ಇಲ್ಲೆಲ್ಲ ಇದೆಯಲ್ಲ, ಇದು ಎಷ್ಟು ವರ್ಷದ ಹಸು ಇರ್ಬೋದು ಸರ್ ಇದೆಲ್ಲ? ಸರ್ ಇದೆಲ್ಲ 15-16 ವರ್ಷ ಏಜು. 15-16 ವರ್ಷ. ಸೊ ಆದ್ರೆ ಇನ್ನ ಹೆಂಗಾಗಿ ಚೆನ್ನಾಗಿದೆ. ಯಾವುದೇ ಅಲ್ಲೇ 15-16 ವರ್ಷ ಅಂದ್ರೆ ಸರ್ 20 ವರ್ಷ ಹಸುನು ಹೆಂಗು ಇದ್ದಂಗೆ ಇದೆ, ಅಷ್ಟು ಚೆನ್ನಾಗಿ ಅವ್ರು ಮೇಂಟೈನ್ ಮಾಡ್ತಾರೆ. ಆ ಥರ ಸರ್ ಏನೇನು ಯಾವ ಥರ ಇರುತ್ತೆ ಸರ್ ಮೇಂಟೆನೆನ್ಸ್ ಇವ್ರದೆಲ್ಲ? ಅದು ಸರ್ ದಿನಕ್ಕೆ ಅವ್ರು ಮಾಮೂಲಿ 2 ಬಾರಿ ಹುಲ್ ಕೊಟ್ಬಿಟ್ಟು ನೋಡಿ, ಹಾಲು ಕರ್ಬಿಟ್ಟು ಬಿಟ್ಬಿಡ್ತಾರೆ ಆಚೆ ಫೀಲ್ಡ್ಗೆ. ಅದು ಬಿಟ್ಟರೆ ಬೆಳಗ್ಗೆ 5 kg, ಸಂಜೆ 5 kg ಹಿಂಡಿ ಬೂಸ ಕೊಡ್ತಾರೆ ಅವರು. ಅದ್ರ ಜೊತೆಗೆ ಬೆಲ್ಲ 100 ಗ್ರಾಮ್ ಕೊಡ್ತಾರೆ. ಆ ರೀತಿ ಮೇಂಟೈನ್ ಮಾಡ್ಕೊಂಬರ್ತಾರೆ. ಅಲ್ಲ ಸರ್, ಇವರು ಇಷ್ಟು ಹತ್ರ ಹೋಗಿ ಹಿಂಗೆಲ್ಲ ಮುಟ್ತಾ ಇದ್ದಾರೆ ಅಂದ್ರೆ ಈ ರೀತಿ ಯಾವ ರೀತಿ ಒಡನಾಟ ಇರುತ್ತೆ? ಅದರಲ್ಲೇ ಒಡನಾಟ ಸರ್, ಅದರಲ್ಲೇ ಹುಟ್ಟು ಬೆಳೆದಿರೋದು ಅವ್ರ ವಂಶ ಪರಂಪರೆ ಎಲ್ಲ. ಸುಮಾರು ಹಲವಾರು ತಲಾಂತರದಿಂದ ಸಾಕೊಂಡ್ಬಂದಿದ್ದಾರೆ. ಇಲ್ಲಿರೋ ಅವ್ರ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗತ್ತಾ ಹೇಳಿ. ಅದೇ ಅವ್ರ ಅದ್ರಲ್ಲಿ PhD ಮಾಡ್ದಂಗೆ. सर इसको कितना साल हो गया? इसको अभी ये 3री बार बच्चा देगी, 2 बच्चा दिया। इसकी माँ बहुत बढ़िया थी जसदन में से। हाँ जी। ಎಷ್ಟು ಲೀಟರ್ ಹಾಲು ಖರೀದಿ ಕೇಳೋಣ है? कितना दूध देगा सर ये 18-20 बहुत बढ़िया ना। दूध का है ना, आपकी परवरिश डिपेंड करती है। हाँ जी, ब्रीड तो बढ़िया है, ब्रीड में कोई कमी नहीं है, लेकिन आप उसको किस हिसाब से रखोगे वो मैं अभी आपको बोलूंगा कि इतना देती है। अभी दूध वाली गाय को हाँ जी, तो आपको पता चल जाएगा। हाँ जी, कम से कम सभी 7 के इस साल मेरी गाय इतनी मतलब कभी मतलब कमजोर चारा नहीं खाई। इस बार हमारे मूंगफली का सीजन फेल हुआ बारिश की वजह से। हाँ जी। तो वो थोड़ा इश्यू है खाने का। ठीक। ಅಲ್ಲ ಸರ್, ಇದು ಮಗುನ ಆಡಿಸ್ತಾ ಇದ್ದಾರೆ ಅಲ್ಲಿ. ಹೌದು ಸರ್, ಹೌದು. ನೀವು ಹಂಗೆ ಮುಡ್ತಾ ಇದ್ದೀರಿ ಸರ್. ನಾವು ಅವ್ರ ಹತ್ರ ಕಲ್ತ್ಕೊಂಡಿರೋದ್ರಿಂದ ಅಲ್ಲಿ ಸ್ವಲ್ಪ ಕಲ್ತ್ಕೊಂಡಿದ್ವಲ್ಲ ಸರ್. ಈಗ ನಾವು 15 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀವಿ. ಬಟ್ ಅವರಂತೂ ಗಿರಸುಗಳೆಲ್ಲ ಮುಳುಗೋಗಿದ್ದಾರೆ ಹುಡ್ದಾಗಿಂದಾನು. ನಾವು ಅವ್ರ ಹತ್ರ ಕಲ್ತ್ಕೊಂಡಿರೋದ್ರಿಂದ ನಮಗೂ ನೋಡಿ ಅದೇನು ಪಾಪ ಏನು ಮಾಡ್ತಾ ಇಲ್ಲ. ಆ ಥರ ಒಂದು ಸಾಧು ಹಸುಗಳು ನೋಡೋಕೆ ಮಾತ್ರ ಬೃಹತ್ ಗಾತ್ರ ಭಯ ಬೀಳ್ಬೇಕು ನಾವು. ಹೌದೌದು. ಅದರಿಂದ ಇದು ಮನೆ ಮಕ್ಕಳು ಮರಿ ಸಾಕ್ತವ್ರು ಏನು ಮಾಡಲ್ಲ. ಒಂದು ವಾರ 10 ದಿನ ನಾವು ಮನೆಗಳಲ್ಲಿ ಸಾಕ್ಬಿಟ್ರೆ ನೀವು ಹೆಸರಿಟ್ಟು ಕರೆದ್ರೆ ಬರ್ತದೆ. ಇವ್ರ ಹತ್ರ ಆ ರೀತಿ ಇಷ್ಟು 100 ಹಸು ಇದ್ರು ಅದು ಹೆಸರಿಟ್ಟಿರ್ತಾರೆ, ಕರೆದ್ರೆ ಬರ್ತವೆ. ಅಷ್ಟೊಂದು ಸಾಧು ಗುಣ ಇರೋಂಥ ಹಸುಗಳು. नहीं वो मारेगी कोई भी नहीं। हाँ, बुल भी नहीं मारेगा। बुल बहुत अच्छा है, वो टॉप क्लास ब्रीडर है। नहीं सर जी, दूसरा भी है। बीके सर का जो काम है ना सर, 1 नंबर क्वालिटी वाला काम है। अच्छा बात। और दूसरे लोगों के जैसा ऐसा काम नहीं है मिक्सिंग करने का। घर की होम ब्रीड है सारी, है ना सर? घर की। हाँ, इसमें वो दशरथ भाई की और इनकी दोनों दूसरी कैसे नहीं लाते? दूसरी कैसे नहीं लाते। दूध के लिए लाते हैं तो बाहर का बाहर सेल कर देते हैं, इसमें वाड़े में नहीं आती है। अरे दूध के लिए भी जरूरत ही नहीं पड़ती उनको। दोनों ही जाओ नहीं सर। ಬಂತು ನೋಡಿ, ನಾನು ಹಿಂದೆನೇ ಬರ್ತಾ ಇದ್ದೆ. ಪ್ರೇಮ್ ಸೇ ಆತ ಹೈ. ಇದೆಲ್ಲ ಪ್ರೆಗ್ನೆಂಟ್ ಹಸುಗಳು ಈ ಕಡೆ ಲೈನಲ್ಲಿ ಇದಾವೆ. ಪ್ರೆಗ್ನೆಂಟ್ ಹಸು? ಹೌದು. ನೋಡಿ ಎಷ್ಟೋ ಒಂದು ಅವ್ರು ಕಾಗ ಕಟ್ಟಲ್ಲ, ಏನು ಕಟ್ಟಲ್ಲ, ಬರೀ ಹಾಲು ಕರಿಬೇಕಾರೆ ಮಾತ್ರ ಅಲ್ಲಿ ಚೈನಾ ಕಟ್ಕೊಂತಾರೆ, ಹಾಲು ಕಟ್ಕೊಂತಾರೆ. ಈ ತರ ಫ್ರೀಯಾಗಿ ಬಿಟ್ಬಿಟ್ರೆ ಅವು ಆರಾಮಾಗಿ ಹಾಲು ಕೊಡ್ತವೆ.
ಮತ್ತು ನಾವು ಯಾವಾಗೂ ಕಟ್ಟಾಕೊಂಡಿರ್ತದೆ ಪಾಪ ಅವಕ್ಕೂ ಸ್ವಲ್ಪ ಇದಾಗ್ತದೆ. ಈ ಗಿರಸ್ಗಳು ಸ್ವಲ್ಪ ಓಡಾಡೋಕ್ಕೆ ಜಾಗ ಬಿಟ್ರೆ ಅಥವಾ ಫ್ರೀಯಾಗಿ ಒಂದು 20-20 ಜಾಗ ಇದ್ದು ಕಟ್ಟಾಕ್ಬಾರ್ದು. ಫ್ರೀಯಾಗಿ ಬಿಟ್ಬಿಟ್ರೆ ಇನ್ನೂ ಚೆನ್ನಾಗಿರ್ತವೆ. ಯಾಕಂದ್ರೆ ಇವೆಲ್ಲ ಕಾಡಲ್ಲಿ ಸಿಂಹಗಳ ವಿರುದ್ಧ ಹೋರಾಟ ಮಾಡಿ ಉಳ್ಕೊಂಡಿರುವಂಥ ತಳಿಗಳು ಗಿರ್ ಹಸುಗಳು. ಓಹೋ ಹೋ. दूध अभी 7 kg देने तो दाना कितना देना पड़ेगा? 3 ठीक है. हमारा दूध कितना देता है उसमें आधा दाना देना फिर पड़ेगा. उसकी प्रेगनेंसी बढ़ती जाती है तो दाना बढ़ाना बढ़ाना पड़ेगा. बच्चा डेवलप होता है, हाँ जी, उसका नखून मतलब कैल्शियम की आवश्यकता रहती है, बाल आता है। सही सही सही. जैसे जैसे प्रेगनेंसी डेवलप होती है तो हाँ जी. 100 ग्राम दाना अलग से बच्चे के हिसाब से। सही. कितना 7 महीना तक आप दूध निकालते हैं क्या? हमारी गाय एक है। आप अभी दवाई? हाँ दवाई आओ बताओ। हाँ जी, द्वारिका अभी बच्चा 2-3 द्वारिका। हाँ जी, 2-3 में देखा. ನೀವು ಒಂಚೂರು ಹಂಗೆ ಕನ್ನಡದಾಗ ಹೇಳ್ತಾ ಹೋಗ್ತಾ ಇರಿ. ಅಣ್ಣ ನೋಡಿ, ಇವ್ರ ಹತ್ರ ಇರೋ ಹಸುಗಳು 7 ತಿಂಗಳು 6 ये ತಿಂಗಳು कोई ಕರ್ಕೊಂಡು भी गाय ಬರ್ತಾರೆ. ड्राई नहीं होगी, आपको करनी पड़ेगी। हाँ जी, चाहे वो 2 किलो दूध देवे, लेकिन लात मार के दूध बंद नहीं करेगी। हाँ 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 ये मेरा गारंटी। दूध आपकी परवरिश के हिसाब से होगा। ಹಾಂ ಜಿ ಹಾಂ ಜಿ. ಇವ್ರ ಹತ್ರ ಇರೋ ಹಸುಗಳು ಹಾಲಾಗಲೇ ಡ್ರೈ ಆಗಲ್ಲ. ನೀವು 7 ತಿಂಗಳು 8 ತಿಂಗಳು ಕರಿತಿದ್ರು ಇದು ನೋಡಿ, ಅದು ಇನ್ನೊಂದು 3 ದಿನದಲ್ಲಿ ಕರ ಹಾಕತ್ತಂತೆ, ಇವಾಗ ಹಾಲು ಕರಿತಾ ಇದೆ ಅಂತೆ. ಇವ್ರ ಹತ್ರ ಮಿನಿಮಮ್ 8 ತಿಂಗಳು ತನಕ ಕರಿಯತ್ತಂತೆ ಹಸುಗಳು. ಆ ಥರ ಒಂದು ಬ್ರೀಡ್ ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಇವರು. ನೋಡಿ ಇದು આ 2-3 दिन અઠવાડિયામાં બચ્ચું આપશે. અટાણે 5 લીટર दूध આપે. ಇವಾಗ 5 ಲೀಟರ್ ಹಾಲು ಕರಿತಾ ಇದೆ ಅಂತ. ಇನ್ನೇನು ಹಾಲು ಕರು ಹಾಕೋ ಮೂಮೆಂಟ್ ಇದ್ರು. ये अभी हफ्ते से पहले बच्चा दे देगी, अभी 6-6 किलो देती है। ठीक 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 ठीक. बच्चा दे देगी। इसका भी प्रेगनेंसी कब गया, आरती का भी कब गया, काफ़ी प्रेगनेंट ही है सब। दोनों टाइम मिल्किंग चालू उसका अभी भी दोनों सर जी बोल रहे हैं ना, 6 किलो पर टाइम का। अभी भी अभी 15 दिन में बच्चा भी देगा. ಎಲ್ಲ 7 ತಿಂಗಳು 8 ತಿಂಗಳು ಪ್ರೆಗ್ನೆಂಟ್ ಆಗಿರೋ ಹಸುಗಳು ಇಷ್ಟಿಷ್ಟು ಹಾಲು ಕರಿತಾ ಇರೋದು. 7 ತಿಂಗಳು 8 ತಿಂಗಳು ಹಾಕಿರೋ ವಸ್ತ್ರಲ್ಲ 10 ಲೀಟ್ರ್ 11 ಲೀಟ್ರ್ ಕರಿತಾ ಇವ್ರ ಹತ್ರ. ಸೊ ಈಗ ನೋಡಿ, ಇದು ಹೇಳ್ತಾ ಇದಾರಲ್ಲ, ಅದಿನ 10 ದಿನದಲ್ಲಿ ಕರು ಹಾಕೊಂಗಿದ್ರು, ಇವಾಗ 5 ಲೀಟ್ರ್ ಇದೆ. ಹಾಲು ಡ್ರೈ ಆಗ್ತಾ ಇಲ್ಲ ಅಂತೆ. ನೋಡಿ, ಅವಾಗಲೇ ಇದು ಕರೆದ್ರು 7 ಲೀಟ್ರ್ ಕರೆದ್ರಲ್ಲ, ಇದು 7 ತಿಂಗಳು ಫಲ ಆಗಿದೆ. 7 ತಿಂಗಳು ಫಲ ಅಲ್ಲೇ. 7 ತಿಂಗಳು ಫಲ ಅಂದ್ರೂ ಪರ್ ಟೈಮ್ 7 ಲೀಟ್ರು. ಇವ್ರು ಆ ರೀತಿ ತಳಿ ಉಳಿಸ್ಕೊಂಡ್ ಬಂದಿದ್ದಾರೆ. ಅದರಿಂದಾನೇ ಇವ್ರು ಪ್ರೆಸಿಡೆಂಟ್ ಆಗಿರೋದು. ಸೊ ಅಂದ್ರೆ ಅದ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿದ್ದಾರೆ. ನಾಲೆಡ್ಜ್ ಇದೆ. ಬನ್ನಿ ಆ ಕಡೆ ಹಾಲು ಕರೀತಾರೆ, ಅದು ಆ ಕಡೆ ಸೆಕ್ಷನ್ ನೋಡಿರ. फर्स्ट लैक्टेशन थर्ड सब गाभन भी है और दूध भी देती है। दूध भी दे रहा और हम 3 है हाँ हाँ 3 तान में भी. जन्म से भी। हाँ जी, ये भी फर्स्ट लैक्टेशन की, ये तो इसका आदत है। ನೋಡೋಣ. ಇದು पहली बार ಹತ್ರ ಬನ್ನಿ ಸ್ವಲ್ಪ. ಏನು ಹೇಳ್ತಾ ಇದಾರೆ ಸಾರು, ಒಂದು ಕೆಚ್ಚಲಿಲ್ಲ ಅಂತ, 3 ಕೆಚ್ಚಲಿ ಇರೋದು. ಯಾವ್ದಿಗೆ ಸರ್? ಇದು ಈಗ ಹಾಲು ಒಂದು ಬಕೆಟ್ ಕರೆದ್ರಲ್ಲ, ಫಸ್ಟ್ನೇ ಸತಿ ಕರು ಹಾಕಿರೋದು. ಫಸ್ಟ್ ಲ್ಯಾಕ್ಟೇಷನ್ ಅಂದ್ರೆ ಮೊದಲನೇ ಸೂಲು. ಮೊದಲನೇ ಸೂಲಲ್ಲೇ 6 ಲೀಟ್ರ್ 7 ಲೀಟ್ರ್ ಇದೆ. फर्स्ट लैक्टेशन गंगा सब फर्स्ट लैक्टेशन, ये दूसरा लैक्टेशन, ಹಾಂ ಜಿ, ये ಹಾಂ भी ಜಿ. दूसरा, वो दूसरा। ನೋಡಿ ಬಕೆಟ್ಗಳು ನೋಡಿ ನಿಮ್ಗೆ ಯಾವ ರೀತಿ ಹಾಲು ಕರೀತಾ ಇದ್ದಾರೆ. दूसरा वो चौथा ಮೊದಲನೇ ಸತಿ ಕರು ಹಾಕಿರೋಂಥ ತಳಿ ಇದು. ಆ್ಯಕ್ಚುಲಿ ಇದು 2ನೇ ತಳಿ. 3ನೇ ಸತಿ ಹಾಕಿದ್ರೆ ನೋಡಿ, ಯಾವ ಹಸುಗಳಾದ್ರೂ ನೋಡಿ ನೀವು ಕರೆಯೋದು ನೋಡ್ಬೋದು. ಏನಣ್ಣ ನೊರೆ ಇಷ್ಟು ಮಂದಿ ನೊರೆ ಎಲ್ಲ ಅಣ್ಣ ಹಾಲು ಕರೀತಾರಲ್ಲ ಅಣ್ಣ, ನೋಡಿ ಮೊದಲನೇ ಸೂಲಲ್ಲಿ ಇಷ್ಟಿಷ್ಟು ಹಾಲು ಕರೀತಾ ಇದ್ದಾವೆ. ಒಂದೊಂದು ಬಕೆಟ್ ತುಂಬ್ತಾ ಇದ್ದಾವೆ ಒಂದೊಂದು ಹಸುಗಳು. ಓಕೆ ಓಕೆ. 2-2 महीने की गाभन भी। ಹಾಂ, ಅದರಲ್ಲೂ 3 ತಿಂಗಳು ಪ್ರೆಗ್ನೆಂಟ್ ಆಗಿದ್ದೇವಂತೆ ಇವಾಗ. ಓಹೋ. ಸ್ಟಾರ್ಟಿಂಗಲ್ಲಿ ಇದೂ 10 ಲೀಟ್ರ್ ಕರೀತಾ ಇತ್ತಂತೆ. ಹಾಂ 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 ಹಾಂ. 3 ತಿಂಗಳು ಪ್ರೆಗ್ನೆಂಟ್ ಇದ್ದು ಈ ಒಂದು ಹಾಲು ಇಳುವರಿ ಇದೆ. ಅದೇ ಸೊ ಸ್ಟಾರ್ಟಿಂಗ್ ಅಲ್ಲಿ 10 ಲೀಟರ್ ಬಂದಿದ್ದು ಈಗ ಪ್ರೆಗ್ನೆಂಟ್ ಆಗಿರುತ್ತೆ, 7 ಲೀಟರ್ ಕರಿತಾ ಇದೆ. ಈಗಲೂ ಕರೀತಾ ಇದೆ. ಅದು ಮೊದಲನೇ ಸೂಲು. ಹಾಂ ಹಾಂ ಆ ಥರ ಇವ್ರು ತಳಿ ಅಭಿವೃದ್ಧಿ ಮಾಡಿದಾರಣ್ಣ. ಹಾಂ ಹಾಂ ಹಾಂ. ನಾವು ರೈತರು ಇಂಥ ತಳಿಗಳು ಸಾಕೊಂಡ್ರೆ ನಾವು ರೈತರು ಉದ್ಧಾರ ಆಗ್ತೀವಿ. ಮತ್ತೆ ಹೈನುಗಾರಿಕೆ ಮಾಡೋರು ನಾವು ಯುವ ರೈತರು ಇರ್ತೀವಲ್ಲ, ಹೌದು. ನಾನು ಹೈನುಗಾರಿಕೆ ಉದ್ಯಮಿ ಮಾಡಬೇಕು, ಎಲ್ಲೋ ತಗೊಂಬಂದು ಹಸುಗಳು ಸಾಕೋದಲ್ಲ. ಇಂಥವ್ರ ಹತ್ರ ಮಾರ್ಗದರ್ಶನ ತಗೊಂಡು, ತಿಳುವಳಿಕೆ ತಗೊಂಡು, ಅಥವಾ ನಮ್ಗೆ ಗೊತ್ತಿಲ್ಲ ಅಂದ್ರೆ ಇಂಥವ್ರ ಹತ್ರ ಬಂದು ಟ್ರೈನಿಂಗ್ ತಗೊಬೇಕು. ಖಂಡಿತ. ಇಲ್ಲ ನಮ್ಮ ಹತ್ರ ಬಂದರೆ ನಾನು ತಿಳ್ಕೊಂಡಿರೋ ಏನು ತಿಳ್ಕೊಂಡಿದ್ದು ನಾನು ಕಲಿಸ್ಕೊಳಕ್ಕೆ ಸಿದ್ಧ ಇದ್ದೀನಿ. ನಾನೇನು ಯಾರ ಹತ್ರನೂ ಸಲಹೆ ಕೊಡ್ಲಿಕ್ಕೆಲ್ಲ ಉಚಿತವಾಗೇ ಕೊಡ್ತೀನಿ. ಯಾರ ಹತ್ರ ದುಡ್ಡು ಕಾಸು ಏನು ಇಸ್ಕೊಳಲ್ಲ. ಹಸುಗಳು ಬೇಕಾ ನೇರವಾಗಿ ಕರ್ಕೊಂಬಂದೇ ಕೊಡಿಸ್ತೀನಿ. ನಾವು ಇದ್ರಲ್ಲಿ ಯಾವತ್ತೂ ಬ್ರೋಕರೇಜು ಮಾಡಿಲ್ಲ. ನಮ್ಮ ಫಾರ್ಮಲ್ಲಿ ಬಂದು ಈ ಹಸು ಕೊಡಿ ಅಂತಾರೆ. ನಾನು ಅಲ್ಲಿ ಯಾವುದು ಮಾರಾಟಕ್ಕೆ ನಾನು ಯಾವುದು ಇಟ್ಟಿಲ್ಲ. ಓಕೆ ಓಕೆ ಓಕೆ. ನಮ್ದು ಏನು ಉದ್ದೇಶ, ಆ ಥರ ತಳಿ ಅಭಿವೃದ್ಧಿ ಮಾಡೋಣ. ನನ್ನ ಹತ್ರ 10 ಹಸು ಆಯ್ತಾ, ಒಂದು ಊರಲ್ಲಿ ಒಂದು ಹಳ್ಳಿನಲ್ಲಿ ಒಂದು ರೈತನ ಕೊಡ್ತೀನಿ. ಆ ರೈತನ ನೋಡಿ ಇನ್ನೊಂದು 10 ಜನ ಕಲ್ತ್ಕೊಬೇಕು, ಮಾರ್ಪಾಡಾಗಬೇಕು. ಹೆಚ್ಚಪ್ಪ ಜರ್ಸಿ ಬಿಟ್ಟು ನಮ್ಮ ಈ ಥರ ದೇಸಿ ತಳಿ ಪುರಾತನ ಏನಿತ್ತು ಈ ತಳಿಗಳು ಬರಬೇಕು. ಇವೆಲ್ಲ 5,000 ವರ್ಷಕ್ಕನ ಹಳೆ ಜಿನ್ಸುಗಳು, ಗೀರ್ ಹಸುಗಳು, ಕಾಂಕ್ರೇಜ್ ಹಸುಗಳು 10,000 ವರ್ಷಕ್ಕನ ಹಳೆ DNA ಇದೆ. ಸೊ ಈಗ ರೈತರಿಗೆ ಬೇಕೇ ಬೇಕು ಅಂದ್ರೆ ನಿಮ್ ಗೋಶಾಲೆಯಲ್ಲಿ ಬಿಟ್ಟು ಹಾಂ ಸರ್, ಸ್ವಲ್ಪ ಕೊಡ್ಸಿ ಅಂದ್ರೆ ನೀವು ಮೇಯ್ನ್ ಎಲ್ಲಿ ಬ್ರೀಡರ್ ಇರ್ತಾರೋ ಅಲ್ಲೇ ಕರ್ಕೊಂಡು ಕೊಡಿಸ್ತೀರಾ?
ಈ ಥರ ಅಸೋಸಿಯೇಷನ್ ಅವರು ಒಂದು 10-15 ಜನ ಪಕ್ಷ ಇದ್ದಾರೆ. 15 ವರ್ಷದಿಂದ ಸತತವಾಗಿ ಇದೇ ಫೀಲ್ಡಲ್ಲಿ ಇರೋದ್ರಿಂದ ಇಂಥ ಒಳ್ಳೊಳ್ಳೆ ಹೈನುಗಾರಿಕೆ ಮಾಡುವಂಥ ಒಳ್ಳೊಳ್ಳೆ ಬ್ರೀಡರ್ಸ್ ಇದ್ದಾರೆ. ಇಂಥ ಬ್ರೀಡರ್ಸ್ ಹತ್ರ ನಾನು ತಗೊಂಬಂದು ಸಾಕಿರೋದ್ರಿಂದ ನಾನು ಅಲ್ಲಿ ಚಾಲೆಂಜ್ ಮಾಡಿ ಮುಂದೆ 10 ಲೀಟ್ರು 12 ಲೀಟ್ರ್ ಹಾಲು ಕರೀತಾ ಇರೋದು. ನಮ್ಮ ಹಸುಗಳು ನೀವು ನೋಡ್ತೀರಾ, ಒಂದೊಂದು ಬಕೆಟ್ 1.5 ಬಕೆಟ್ ಕರೀತಾ ಇದ್ದಾವೆ ಬೆಂಗಳೂರಲ್ಲೂ. ಇಂಥವ್ರ ಹತ್ರ ಇಲ್ಲಿ ನೋಡಿ, ಇಲ್ಲಿ ಕರೆದಿದೆ ಅಂದರೆ ನನ್ನ ಹತ್ರನೂ ಕರೆದೇ ಕರೀತದೆ. ಏನಪ್ಪ ಹಾಲು ಕರೀತದೆ, ನಮ್ಮ ಹತ್ರ ಕರೆಯಲ್ಲ ಅಂತ ಕೆಲವರು ಅನುಮಾನ ಇರುತ್ತೆ. ಕಣ್ಣು ಮುಂದೆ ಕರೆದು ತೋರಿಸ್ತಾ ಇದೀವಲ್ಲ, ಬೆಳಗ್ಗೆ ಸಾಯಂಕಾಲ 2 ಟ್ರಿಪ್ ಅಲ್ಲ 3 ದಿನ ಇಲ್ಲೇ ಕುತ್ಕೊಂಡು ಕರೀರಿ, ಅವ್ರು ಕರೆದು ತೋರಿಸ್ತಾರೆ. ನೋಡ್ಕೊಂಡು ಹೋಗಿ ಇಂಥ ತಳಿ ಆಗಿರೋದನ್ನ ಸಕ್ಕರೆ ನಮ್ಮ ಹತ್ರನೂ ಕೊಡ್ತಾರೆ. ಅವ್ರು ಏನು ಮೇವು ತಿಂಡಿ ಕೊಡ್ತಾರೆ, ನಾವು ಕೊಡೋಣ, ಏನಾಗ್ತದೆ ಅದರಲ್ಲೇನಿದೆ. ಆಮೇಲೆ ಅಣ್ಣ ಇನ್ನೊಂದು ತುಂಬಾ ಸಾಧು ಇದಾವೆ. ನೀವು ಬಂದು ಒಂದು 5 ನಿಮಿಷ ಆಗಿಲ್ಲ, ನೀವು ಹೋಗಿ ನಾನು ಹಿಂದೆನೆ ಸುತ್ತಾ ಇದೆ. ಅದರಿಂದ ಶುದ್ಧತೆ ಇರೋದು ನಾನು ಅದನ್ನೇ ಶುದ್ಧತೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪದೇ ಅದೇ ವಿಚಾರಕ್ಕೆ ನೋಡಿ, ಯಾವುದೇ ಹಸುಗಳು ನೋಡಿ ಇವ್ರ ಹತ್ರ ಕಿವಿಗಳು ಒಂದಕ್ಕೊಂದು ಟಚ್ ಆಗ್ತಾನೆ ಇದಾವೆ. ಆಮೇಲೆ ನೀವು ಒಂದ್ಸರಿ ಲಾಸ್ಟ್ ವಿಡಿಯೋದಲ್ಲಿ ಒಂದ್ಸರಿ ಹೇಳಿದ್ರಿ, ಏನು ದೇಶಿ ಹಸುಗಳು ಮೈ ಮುಟ್ಟೋದು, ಮೈ ಸವರೋದ್ರಿಂದ ಸೊ BP ಇರ್ಬೋದು, ಶುಗರ್ ಇರ್ಬೋದು, ಕಮ್ಮಿ ಆಗುತ್ತೆ. ನಮ್ಮ ಡಾಕ್ಟರ್ DP ರಮೇಶ್ ಸರ್ ಇದ್ದಾರೆ, ಆನ್ಸರ್ ಫಾರ್ ಕ್ಯಾನ್ಸರ್ಗೆ. ಇದರಲ್ಲಿ ಗೋಮೂತ್ರ ಪಂಚಗವ್ಯದಿಂದ ಚಿಕಿತ್ಸೆ ಕೊಟ್ಟು ಕ್ಯಾನ್ಸರ್ ರೋಗ 3rd ಸ್ಟೇಜ್ ಇರೋದನ್ನ ನಿವಾರಣೆ ಮಾಡಿದ್ದಾರೆ. ಅಂತ ಒಂದು ಈ ನಮ್ಮ ಗೋಮಾತೆನಲ್ಲಿ ಶಕ್ತಿ ಇದೆ. ಅದಕ್ಕೆ ಗಾವೋ ವಿಶ್ವಾಸ ಮಾತಾರ ಅಂತ ದೊಡ್ಡವ್ರು ಹೇಳ್ತಾರದು. ಇದಕ್ಕನ್ನ ದೊಡ್ಡ ದೇವರು ಯಾವುದೂ ಇಲ್ಲ. ಸಕಲ ದೇವತೆಗಳು ಬಂದು ಗೋವಲ್ಲೇ ಅದನ್ನೇ ನೆಲೆಸಿರೋದು. ಅದರಿಂದ ದೇಸಿ ತಳಿಗಳು ಸಾಕೋಣ, ನಮ್ಮೆಲ್ಲರೂ ಕಾಯಿಲೆಗಳೆಲ್ಲ ನಿವಾರಣೆ ಮಾಡೋಣ. ಏನು ದೇಸಿ ತಳಿ ನಾನು ನಿವಾರಣೆ ಮಾಡ್ರೆ ನೀವು ಬರೀ BP ಅಷ್ಟೇ ಅಲ್ಲ, ಇದು ನಾವು ಡೈಲಿ ಬೆಳಗ್ಗೆ ಒಂದು 10 ನಿಮಿಷ ಉಜ್ಜಿಬಿಟ್ಟು ನಮ್ದು ಫೀಲ್ಡ್ ಮೇಯ್ಸೋಂಗಿದ್ರೆ ಕೆರೆ ಕಡೆ ಆ ಕಡೆ ಈ ಕಡೆ ಕಾಡು ಕಡೆ ಪಕ್ಕ ಎಲ್ಲ ಫೀಲ್ಡ್ ರೇಸ್ ಬಿಟ್ಬಿಟ್ರೆ ನಮ್ಮಲ್ಲಿ ಏನು ಇದಿದೆ ನೆಗೆಟಿವಿಟಿ, ಅಂದ್ರೆ ನಾನು ಶುಗರ್ ಬರ್ತಾ ಇದೆಯೋ, BP ಬರ್ತಾ ಇದೆಯೋ ಅಥವಾ ಜ್ವರ ಇದೆಯೋ, ನಾವು ಅದು ಸ್ಕ್ಯಾನ್ ಮಾಡ್ಕೊಳತ್ತೆ. ನಾವು ನೀವ್ತಾ ಇದ್ರೆ ಆ ಸ್ಕ್ಯಾನ್ ಮಾಡ್ಕೊಂಡೋಗಿ ನಮ್ಗೆ ಬೇಕಾಗಿರೋಂಥದ್ನೇ ಅದನ್ನ ಹುಲ್ಲು ಒಂದು ಮೆಡಿಸಿನ್ ಇದಿರತ್ತಲ್ಲ ಗಿಡಗಳು, ಅದು ತಿನ್ಕೊಂಬಂದು ಹಾಲಲ್ಲಿ ಕೊಡುತ್ತೆ ನಮಗೆ. ಅದರಿಂದ ದೇಶಿ ತಳಿ ಅಷ್ಟೊಂದು ಇಂಪಾರ್ಟೆಂಟ್. ಇಲ್ಲ ಬುಲ್ ಇದೆ ಸೂರಜ್. ऐसे पूरे भारत में घूम के आओ. हाँ जी. अभी 5 साल हुआ इसको. 5 साल. 5 ವರ್ಷದ ಅಂತ ಅಣ್ಣ, ಇದು ಸೂರಜ್ ಅಂತ ಹೆಸರು. ಬರೀ 5 ವರ್ಷ? ಬರೀ 5 ವರ್ಷ. ಇಡೀ ಇಂಡಿಯಾದಲ್ಲೇ ಯಾವುದು ಎಲ್ಲೂ ಇಲ್ಲ ಅಂತ ಇದ್ದಾರೆ ಅಣ್ಣವರು. ಯಾಕಂದ್ರೆ ಇವರು ಬ್ರೀಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಇವ್ರು ಸಕಲ ಭಾರತದಲ್ಲಿ ಎಂತ ಸ್ಥಳ ಬೇಕಾದ್ರೂ ಇವರು ಎಲ್ಲಾ ಕಡೆ ವಿಸಿಟ್ ಮಾಡಿರ್ತಾರೆ. ಲಾಸ್ಟ್ ಟೈಮ್ ಚಾಂಪಿಯನ್ ಸಹ ಆಗಿದ್ದಾನೆ ಇವನು. ಓ ಅಲ್ಲ ಸರ್, 5 ವರ್ಷ ಅಂತ ಹೇಳ್ತಾರೆ, ಇಷ್ಟು ದಷ್ಟವಾಗಿ ಇಷ್ಟು ಪುಷ್ಟವಾಗಿ ನೋಡಿ ತಳಿ ಅಭಿವೃದ್ಧಿ ಮಾಡಿದ್ದಾರೆ ಸರ್. ನಾನು ಅಲ್ಲೊಂದು ಓರಿ ತೋರಿಸಿದೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ. ಹೌದೌದು, ಅದನ್ನು ನೋಡ್ಬೋದು ಯಾವ ರೀತಿ. ಅದು ಬರೀ 7 ವರ್ಷನೇ. ಇದು 5 ವರ್ಷ ಯಂಗ್ ಬುಲ್ಲು. 20ರಿಂದ 25 ವರ್ಷ ಲೈಫ್ ಬರ್ತಾವೆ ಇವು. ಸೊ ಅಂದ್ರೆ ಇವ್ರು ಇದ್ರಲ್ಲಿ ತುಂಬಾ ಪಳಗ್ಬಿಟ್ಟಿದ್ದಾರೆ. ಹೆಂಗ್ ಸಾಕ್ಬೇಕು ಏನು ಮಾಡಿರೋರು ಏನು ಮಾಡಕ್ಕಾಗಲ್ಲ. PhD ಮಾಡ್ಬಿಟ್ಟಾರೆ. PhD ಇನ್ನ ಡಬಲ್ 100 ಮಾಡಿದ್ದಾರೆ ಇವರು ಈ ಗಿರಸುಗಳಲ್ಲಿ. ಓಕೆ. ये सब बच्चियां इससे प्रेग्नेंट है. ನೋಡಿ ಈ ಕರುಗಳೆಲ್ಲ ಇದರಲ್ಲೇ ಪ್ರೆಗ್ನೆಂಟ್ ಆಗಿರೋದಂತ. ಇದರಲ್ಲಿರೋ ಪಡ್ಡೆಗಳೆಲ್ಲ ಈ ಫರಗಳೆಲ್ಲ. बुल सब है, हाँ जी. इतनी लेंथ और हाइट कम मिलती है. हाँ, ऐसा इतना लंबी नहीं मिलेगा. लंबे की बजाय उसका टेस्टिकल देखो. हाँ जी, हाँ जी, सही बात. जो गाय की अदर क्वालिटी आएगी ना, हाँ जी, कंप्लीट परफेक्ट. परफेक्ट है. वो गलगंबल से वहाँ से पीछे तक एक ही लाइन है, नीचे भी. चारों पैरों के बीच जगह देखो. हाँ जी, हाँ जी. ನೋಡೋಣ, ಇದು ನೋಡೋದು ಅದನ್ನೇ ಹೇಳ್ತಾ ಇದಾರೆ ಅವರು. ನಮ್ಮ ಬಾಯಿಂದ ಕೆಳಗಡೆ ಗಂಗ್ತೋಲ್ ಇದೆಯಲ್ಲ, ಅಲ್ಲಿಂದ ಈ ಕೆಳಗಡೆ ಬೀಜಗಳ ಗಂಟ ಅಂದ್ರೆ ಹಸುಗಳಲ್ಲಾದ್ರೆ ಕೆಚ್ಚಲ್ ತನಕ ನೋಡಿ, ಅದು ಯಾವ ರೀತಿ ಒಂದೇ ಲೈನ್ ಇದೆ. ಮತ್ತೆ 2 ಕಾಲ್ 4 ಕಾಲ್ಗೂ ಅಂತ ಗ್ಯಾಪ್ ನೋಡಿ ಯಾವ ರೀತಿ ಇದೆ. ಆ ರೀತಿ ಇರೋದ್ರಿಂದ ಇದ್ರೊಂದು ತಳಿನಲ್ಲಿ ಇವ್ರ ಹತ್ರ ಒಂದೊಂದು ಫಸ್ಟ್ ಲ್ಯಾಕ್ಟೇಷನ್ಗೆ 10 ಲೀಟರ್ ಹಾಲು ಕೊಡ್ತಾ ಇರೋದು. ಇದು ನೋಡಿ, ಇಲ್ಲಿರೋ ಪಡ್ಡೆಗಳೆಲ್ಲ ಇದರಲ್ಲೇ ಪ್ರೆಗ್ನೆಂಟ್ ಆಗಿರೋದು ಅಂತ ಅಣ್ಣವ್ರು ಹೇಳ್ತಾ ಇದಾರೆ. ಸೊ ಇಷ್ಟು ಏನೋ ಹಸುಗಳಿದಾವಲ್ಲ, ಹೌದು, ಇದರಲ್ಲೇ ಪ್ರೆಗ್ನೆಂಟ್ ಮಾಡಿರೋದು ಇವರು. ಆದ್ರಿಂದ ಅದ್ರಲ್ಲಿ ಬರೋ ಕರುಗಳು ಆ ತರ ಹಾಲು ಬರ್ತವೆ. ಈಗ ಇದ್ರಲ್ಲಿ ಬರೋ ಕರುಗಳಿಗೆ ಇದ್ರಲ್ಲಿ ಕ್ರಾಸ್ ಮಾಡ್ಸಲ್ಲ ಅವರು. ಅಲ್ಲೊಂದು ಓರಿ ಇತ್ತಲ್ಲ, ಆ ಓರಿನಲ್ಲಿ ಇದಕ್ಕೆ ಕ್ರಾಸ್ ಮಾಡಿಸ್ಕೊಂತಾರೆ ಹಂಗೆ. ಓಕೆ ಓಕೆ ಓಕೆ. ಅದರಲ್ಲಿರೋ ಕರುಗಳಿಗೆ ಈ ತರ ಓರಿನಲ್ಲಿ ಕ್ರಾಸ್ ಮಾಡಿಸ್ಕೊಂತಾರೆ. ಓಕೆ. ಇನ್ಬ್ರೀಡಿಂಗ್ ಮಾಡಲ್ಲ ಅವರು. ಓಕೆ. ಸೊ ಅದರಿಂದ ಇಳುವರಿ, ಹಾಲಿನ ಇಳುವರಿ ಪ್ರಾಬ್ಲಮ್ ಆಗುತ್ತೆ. ಬರ್ತದೆ, ಜೆನೆಟಿಕ್ಸ್ ಚೆನ್ನಾಗಿರ್ತದೆ, ಅದಕ್ಕೆ ಯಾವುದೇ ರೀತಿ ರೋಗ ರುಜಿನ ಬರಲ್ಲ, ಮತ್ತೆ ಈ ಅಂಗವಿಕಲತೆ ಬರಲ್ಲ. ಕರೆಕ್ಟ್ ಕರೆಕ್ಟ್. ಒಂದೇ ವಂಶದಲ್ಲಿ ಹೋಗ್ತಾ ಇದ್ರೆ ನಮ್ದ್ರ ಅದಕ್ಕೆ ಒಂದೇ ಗೋತ್ರದವ್ರು ಮಕ್ಳು ಕೊಡಲ್ಲ. ಕೆಲವ್ರು ಕೂಡ್ರಾಗ್ಬಿಡ್ತಾರೆ, ಕೆಲವ್ರು ಕೈಕಾಲ ಅಂಗವಿಕಲ ಬರ್ತದೆ ಅಂತೇಳಿ ಅಥವಾ ಬರ್ತಾ ಬರ್ತಾ ಕುಬ್ಜ ಆಗ್ಬಿಡ್ತಾರೆ. ಹೌದು ಸರ್, ಹೌದು. ಬ್ರೀಡಿಂಗ್ ಒಂದೇ ಜನರೇಷನ್ ತರ ಹೈಟ್ ಬರಲ್ಲ. ಈ ತರ ಚೇಂಜ್ ಮಾಡ್ತಾ ಇದ್ರೆ ತಳಿ ಆ ರೀತಿ ಒಂದೇ ರೀತಿ ಅಭಿವೃದ್ಧಿ ಆಗ್ತಾ ಇರುತ್ತೆ. ಹೌದು ಹೌದು. ಅದರಿಂದ ಇವ್ರ ಹತ್ರ ನಾವು ಮಾರ್ಗದರ್ಶನ ತಗೊಂಡು ತಿಳ್ಕೊಳೋದು ಸುಮಾರು ಇದೆ. ಎಷ್ಟೇ ಕಲಿತಾ ಇದ್ರು ಕಲಿಯಂಥದ್ದು ಇರ್ತದೆ. ಹೌದು, ನಿಮ್ ಗೋಶಾಲೆಲ್ಲ ಅಷ್ಟೇ ತುಂಬಾ ಗಿರಸುಗಳು ಇದಾವೆ. ಹೌದು ಸರ್, ಹೌದು. ಸೊ ಅದ್ರ ಜೊತೆ ಬೇರೆ ಬೇರೆ ತಳಿನೂ ಇದಾವೆ. ನಮ್ಮ ಗೋಶಾಲೆಯಲ್ಲಿ 30 ದೇಶಿ ತಳಿಗಳು ಕಲೆಕ್ಟ್ ಮಾಡಿದ್ವಿ. ಇಂಥವ್ರ ಹತ್ರನೇ ಪ್ರತಿಯೊಂದು ತಳಿಗಳು ಯಾರ ಹತ್ರ ಚೆನ್ನಾಗಿದೆಯೋ ಅವ್ರ ಹತ್ರ ಹುಡ್ಕೊಂಡು ಹೋಗಿ ತಂದು ನಾನು ಅಭಿವೃದ್ಧಿ ಮಾಡ್ತಾ ಇರೋದು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಆ ಒಂದು ತಳಿಗಳು ನಾವು ನೆಕ್ಸ್ಟ್ ಜನರೇಷನ್ಗೆ ಇಡೋಣ. ಅಲ್ಲ ಸರ್, ನಾನು ಏನು ಹೇಳ್ತಿರೋದಂದ್ರೆ, ಕೆಲವ್ರು ಕೇಳ್ತಾರೆ ಏನಪ್ಪ ಅಷ್ಟು ರೇಟ್ ಹೇಳ್ತಾರೆ ಇಷ್ಟು ಅಂತ ಹೇಳ್ತಿದ್ರೆ, ಇಲ್ಲಿ ಬಂದು ನೋಡಿದಾಗ ಗೊತ್ತಾಗ್ತೈತೆ ಅದು
ತುಂಬಾ ಕಡಿಮೆನೇ ಆಯ್ತು ಅಲ್ಗ ಸರ್, ಅಂತ. ದುಡ್ಡು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಸರ್. ಇಂಥ ತಳಿಗಳು ಸಿಗಲ್ಲ ಸರ್. ಖಂಡಿತ ಹೌದು. ಇವೆಲ್ಲ ಏನ್ ಹೇಳ್ತಾರೆ ಆಂಟಿಕ್ ಪೀಸ್ಗೆ ಬೆಲೆ ಕಟ್ಟಕ್ ಆಗಲ್ಲ. ಹೌದೌದು ಆ ರೀತಿ ಅವ್ರು ನಮ್ಗೆ ಹಸುಗಳು ಕೊಡ್ತಾ ಇರೋದೇ ದೊಡ್ಡ ವಿಚಾರ. ನೀವು ಅದೇ ಬಂದು 5 ಹಸು ಬೇಕು ನೀವು ಬಂದು ಕೇಳಿ, ಇವ್ರ ನಂಬರ್ ಇದೆ, ಬೋರ್ಡ್ ಇದೆ, ಸುಮ್ಮನೆ ಫೋನ್ ಮಾಡಿ ಹತ್ರ ಕೂಡ ಸೇರ್ತಾರೆ. ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಕೂಡ ಸಿಗಲ್ಲ, ಅಷ್ಟು ಬಿಸಿ ಇರ್ತಾರೆ ಅವ್ರು. ನಾವೇನೋ ಒಂದು ಪ್ರೀತಿ ವಿಶ್ವಾಸ ಉಳ್ಕೊಂಡ್ ಬಂದಿರೋದ್ರಿಂದ ಫೋನ್ ಮಾಡೋ ಅಷ್ಟೊತ್ತು ಪಾಪ ಕಾಯ್ಕೊಂಡು ನೀವೇ ಬಂದಂಗೆ ನೀವು ನೋಡ್ದಂಗೆ ಅವ್ರ ಹೋಟ್ಲಲ್ಲೇ ಪಾಪ ಚಪಾತಿ ತಿನ್ಸಿ, ಊಟ ಮಾಡಿಸಿ, ಮಜ್ಜಿಗೆ ಕುಡಿಸಿ, ಇಲ್ಲಿ ಬಂದ್ರು ಈಗ ಟೀ ಕೊಟ್ಟು ಅವರು ಖುದ್ದಾಗ ನಮ್ಮ ಜೊತೆ ಬಂದು ಈ ತರ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಇಂಥದ್ದೇ ತಗೊಂಡು ಹೋಗೋದು ನಮ್ಮ ಸಲಹೆ ಕೊಟ್ಟು ಕಳಿಸ್ತಾ ಇದಾರೆ. ಅಷ್ಟು ಗ್ಯಾರಂಟಿ ಕೊಟ್ಟು ಯಾರು ಸರ್ ಕೊಡ್ತಾರೆ ಹೇಳಿ ಸರ್? ಹೌದು ಸರ್, ಹೌದು. ದುಡ್ಡು ಪ್ರಶ್ನೆ ಅಲ್ಲ. ನಾವೀಗ ಇಲ್ಲಿಂದ ಒಂದು 5 ವರ್ಷ ಎತ್ಕೊಂಡು ಹೋದ್ರೆ ನಾನೆಲ್ಲ ಅಭಿವೃದ್ಧಿ ಮಾಡ್ರೆ ನಮ್ಗೆ ಎಲ್ಲ ಕಡೆ ಆಯ್ತಾ ಅಭಿವೃದ್ಧಿ ಆ ತಳಿಗಳು? ಖಂಡಿತ ಸರ್, ಹೌದು. ನಿಮ್ಮನ್ನಲ್ಲಿ ನೆನ್ಸ್ಕೊಂತಾರೆ ರೈತರು. ಒರಿಜಿನಲ್ ಸಿಕ್ತಾ ನಾವು ಕೊಡೋ ರೈತರು ನೆನ್ಸ್ಕೊಂತಾರ. ತಾಳಪ್ಪ ಅವ್ರು ಯಾರೋ ಸುಮ್ಮನೆ ಹೇಳ್ತಾರೋ, ನಾನು ಇವ್ರ ಹತ್ರ ತಗೊಂಡೋಗಿ ನನ್ನ ಹತ್ರ 10 ಲೀಟ್ರ್ ಬರ್ತಾ ಇದ್ರೆ ನಮ್ಗೆ ಅದಕ್ಕನ ಸಮಾಧಾನ ಬೇರೆ ಯಾವುದೂ ಇಲ್ಲ. ಖಂಡಿತ ತುಂಬಾ ಖುಷಿ ಪಡ್ತಾರೆ. ಆ ಒಂದು ಖುಷಿ ನಾನು ಇರೋದ್ರಿಂದ ನಮ್ಮೆಲ್ಲ ರೈತರಿಗೂ ಅದೇ ಹೇಳ್ತಾ ಇರೋದು. ನಿಮ್ಗೆ ಗೊತ್ತಿದ್ಯಾ ನಿಮ್ಮ ಸ್ಥಳೀಯ ವೈದ್ಯರನ್ನ ಕರ್ಕೊಂಡೋಗಿ, ಅಥವಾ ನಿಮ್ಗೆ ಯಾರು ಪರಿಚಯ ಇರೋ ಬ್ರೀಡರ್ಸ್ ಹತ್ರ ಹೋಗಿ ತಗೊಳ್ಳಿ. ಇಲ್ಲಾಂದ್ರೆ ಬನ್ನಿ ನಮ್ಮ ಹತ್ರ ಇಂಥ ಬ್ರೀಡರ್ಗಳ ಹತ್ರ ಕರ್ಕೊಂಬಂದು ಕೊಡಿಸ್ತೀವಿ. ಇಲ್ಲ ನೀವು ಬರೋಕ್ಕಾಗ್ಲಿಲ್ಲ ನೀವು ಹೇಳಿದ್ರು ನಾವು ತಂದು ಕೊಡ್ತೀವಿ. ನಮ್ದ್ರಲ್ಲಿ ಯಾವುದೇ ಮೋಸ ಇನ್ನೊಂದಿಲ್ಲ. ನೀವು ಹಾಲು ಕರೆದ್ಬಿಟ್ಟೆ ಕಾಸು ಕೊಡಿ, ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಫಸ್ಟ್ ದುಡ್ಡು ಹಾಕಿ, ಹಾಲು ಕರೀಲಿಲ್ಲ ಅಷ್ಟು ವಾಪಸ್ ಕೊಡ್ತೀವಿ, ದುಡ್ಡು ವಾಪಸ್ ಕೊಡ್ತೀವಿ. ಅಷ್ಟು ಗ್ಯಾರಂಟಿ ಹೇಳ್ತೀವಿ. ನಮ್ಮ ಮುಂದೆನೆ ಕರ್ದು ಕೊಡ್ತಾರಲ್ಲ ನಾವು. ನಾನು ಅದನ್ನ ವಿಡಿಯೋ ಕಾಲ್ ಬೇಕಾದ್ರೂ ಮಾಡಿ ತೋರಿಸ್ತೀನಿ, ಬೆಳಗ್ಗೆ ಸಾಯಂಕಾಲ ನೀವೇ ನೋಡ್ಕೊಳ್ಳಿ. ಹೌದು ಸರ್. ನಿಮ್ಗೆ ಒಪ್ಪಿಗೆ ಇದ್ರೆ ಅವ್ರ ಅಕೌಂಟ್ ದುಡ್ಡು ಹಾಕಿ ನೀನು ನನಗೆ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ. ತಗೊಂಡವ್ರಿಗೆ ಡೈರೆಕ್ಟ್ ಅವ್ರ ಖಾತೆಗೆ ಹಾಕಿ ಟ್ರಾನ್ಸ್ಫರ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದಿರಲಿ. ಯಾಕಂದ್ರೆ ನಾವು ಇಲ್ಲಿ ಬಂದಾಗ 4-5 ಹಸು ನಮ್ಮ ಫಾರಂ ತಗೊಂತಾ ಇರ್ತೀವಲ್ಲ. ಹೌದು ಸರ್. ಅದ್ರಲ್ಲಿ ನೀವು ರೈತರು ಯಾರು 2-3 ತಗೊಂಡಾಗ ನನಗೆ ಅದೇ ಲೋಡಲ್ಲಿ ಹಸ್ಕೊಂತೀನಿ, ನೇರವಾಗಿ ಅವ್ರಿಗೆ ದುಡ್ಡು ಹಾಕ್ಸಿರ್ತೀವಿ. ಆ ಒಂದು ಅಭಿವೃದ್ಧಿ ಆಗ್ತದೆ. ನೋಡಿ ಅವ್ರು ಯಜಮಾನ್ ಇಟ್ಟು ಕರೀತಾರೆ ನೋಡಿ, ಹೆಂಗ್ ನೋಡ್ತಾ ಇದ್ದೀವಿ ನೋಡಿ, ಹೆಸರು ಗಿಟ್ಟು ಕರೆದ್ರೆ. ಹೌದೌದೌದು. ಅವರು ಅಷ್ಟು ಎಲ್ಲ ತಳಿ 350 ಹಸು ಇದೆ ಅವ್ರ ಹತ್ರ. ಪ್ರತಿಯೊಂದು ಹಸುನ ಅವ್ರು ಮಾತಾಡ್ತಾರೆ ಒಂದು 2 ನಿಮಿಷ 2 ನಿಮಿಷ. ಏನೋ ಹೆಸರಿಟ್ಟಿರಂಗಿದ್ದಾರೆ ಎಲ್ಲ. ಸೂರಜ್ ಅಂತ ಅದಕ್ಕೆ. ಸೂರಜ್. ಒಂದೊಂದು ಹಸುಗೂ ಒಂದೊಂದು ಹೆಸರಿಟ್ಟಿದ್ದಾರೆ ಅಣ್ಣವರು. ತುಂಬಾ ಪ್ರಸಿದ್ಧಿ ಅವರು. ಇಡೀ ಗುಜರಾತ್ಗೆ ಗಿರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಬೇಕು ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಇದು. ಹೌದು ಸರ್. ತುಂಬಾ ಸಣ್ಣ ಪುಟ್ಟದವರೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಸುಮಾರು ಗಿರ್ರಸುಗಳು, ಲಕ್ಷಾಂತರ ಗಿರ್ರಸುಗಳು ಇದಾವೆ. ಹೌದು ಸರ್. ಅಂತ ಜಾಗದಲ್ಲಿ ಅವ್ರು ಪ್ರಾವೀಣ್ಯತೆ ಪಡೆದು ಇದಾರೆ ಅಂದ್ರೆ ನೀವು ಲೆಕ್ಕ ಹಾಕ್ಬೋದು. ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ, ಅದ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದಾರೆ ನೋಡಿ. ಹಸುಗಳು ನೋಡ್ರೆ ನಿಮ್ಗೆ ಗೊತ್ತಾಗ್ತವೆ. ಹಾಲು ಕರೆ ಮಿಲ್ಕ್ ಇಡಲ್ಲಿ ಗೊತ್ತಾಗ್ತವೆ ನೋಡಿ. ಆ ಥರ ನಂದಿ ಇಡೀ ಇಂಡಿಯಾನಲ್ಲೇ ಇಲ್ಲ ಅಂತ ಇದ್ದಾರೆ. 5 ವರ್ಷಕ್ಕೆ ಆ ಸೈಜ್ ಇಂಡಿ ಓರಿ ಎಲ್ಲಿ ಬರುತ್ತೆ ಹೇಳಿ? ಹೌದೌದು ನೋಡಿ ಅವ್ರ ಯಜಮಾನ್ ರೈಟ್ ಎಷ್ಟಿದೆ ನೋಡಿ, ಅವ್ರಿರೋ ಹೈಟ್ ಲೆವೆಲ್ಗಿದೆ ನೋಡಿ. ಸರ್ 5 साल ಸರ್, 5 साल हुआ Only 5 years. उसकी बच्चियाँ हैं सब। अमर का बछड़ा डाला है, सब गाभन है। इसमें एक आध का पता नहीं है, बाकी सब प्रेग्नेंट हो गई। वो शक्सिमन की बात की थी सब। हाँ जी शक्सिमन से बड़ी सब तैयार थी। सब सारा हमारा ये बुल से प्रेग्नेंट हुआ। और बछड़ियाँ देखते हैं। उधर है, दूसरी भी है। वो वाड़े में चलो। हाँ जी हाँ जी। किसी बुल का सर जो 10-29 NDDB। NDDB का है। नेशनल डेयरी डेवलपमेंट। ಇವೆಲ್ಲ ಇನ್ನ 2 ವರ್ಷದ ಕೆಳಗಡೆ ಇದೆ ಅಂತ ಹೇಳ್ತಾ ಇದಾರೆ ಸಾರು. ಬರೀ 20 ತಿಂಗಳು ಕರುಗಳು ಅಂತ ನೋಡಿ ಇವು ಎಲ್ಲ. ಬರೀ 20 ತಿಂಗಳ ಕರ. ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ನೋಡಿ, ಅದನ್ನೇ ಹೇಳ್ತಾ ಇದಾರೆ ಅಣ್ಣವರು. ನೋಡಪ್ಪ 20 ತಿಂಗಳಾಗಿದೆ, ಎಲ್ಲ ಸೆಕ್ಸ್ಡ್ ಸೆಮೆನ್ ರೆಡಿ ಮಾಡಿ ನನ್ನ ಬುಲ್ಲಲ್ಲೇ ರೆಡಿ ಮಾಡಿ ಕ್ರಾಸ್ ಮಾಡ್ತಿರೋದು. 1 ವರ್ಷಕ್ಕೆ 150 ಕರು ತೆಗ್ದಿದ್ರಂತೆ ಅವರು. ಆ 150 ಕರು NDDB ಡೈರಿ ಅವ್ರಿಗೆ ಮತ್ತೆ ಬ್ರೀಡಿಂಗ್ ಮಾಡೋರ್ಗೆ ಕೆಲವ್ರಿಗೆ ಹಲವರು ಇಲ್ಲಿರೋ ಗೌರ್ಮೆಂಟ್ ಆಫೀಸರ್ಗಳಿಗೆ, ಗೌರ್ಮೆಂಟ್ ಗೋಶಾಲೆಗಳಿಗೆ ಕೊಟ್ಟಿದ್ದಾರಂತೆ. 150 ಕರು ತೆಗ್ದಿದ್ದಾರೆ ಒಂದೇ ವರ್ಷಕ್ಕೆ ಲೆಕ್ಕ ಹಾಕಿ.